ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಈ ಟಾಪ್ 25 ವಿಡಿಯೋ ಸರಣಿಯಲ್ಲಿ ನಿಮ್ಮ ಸ್ವಾಗತ. ಈ ಟಾಪ್ 25 ಸರಣಿಯನ್ನು ಹಿಂದಿನಿಂದ ಆಯ್ಕೆ ಮಾಡಿರುವ ಪ್ರಮುಖ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಿ ಇಲ್ಲಿ ಇಡಲಾಗಿದೆ. ಇದು ಮುಂಬರುವ ಕಾಂಪಿಟೇಟಿವ್ ಎಕ್ಸಾಮ್, PDO, ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬಹುಮುಖ್ಯವಾದ ಪ್ರಶ್ನೋತ್ತರಗಳಾಗಿವೆ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಒಂದೊಂದು ಪ್ರಶ್ನೋತ್ತರಗಳು ಇಂಪಾರ್ಟೆಂಟ್ ಆಗಿವೆ ಸ್ನೇಹಿತರೆ. ಬನ್ನಿ ಮೊದಲನೆಯ ಪ್ರಶ್ನೆ ಕಡೆಗೆ ಹೋಗೋಣ. ಮೊದಲನೆಯ ಪ್ರಶ್ನೆ, ಸಾಗರ ಮಾಹಿತಿ ಸೇವೆಗಳಿಗಾಗಿ ಭಾರತೀಯ ಮಾಹಿತಿ ರಾಷ್ಟ್ರೀಯ ಕೇಂದ್ರ ಯಾವ ನಗರದಲ್ಲಿದೆ? ಇದರ ಆಯ್ಕೆಗಳು: ಆಯ್ಕೆ ಎ ಬೆಂಗಳೂರು, ಆಯ್ಕೆ ಬಿ ಹೈದರಾಬಾದ್, ಆಯ್ಕೆ ಸಿ ಪುಣೆ, ಆಯ್ಕೆ ಡಿ ಸೂರತ್. ಮೊದಲನೆಯ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ, ಇದು ಭಾರತೀಯ ಮಾಹಿತಿ ರಾಷ್ಟ್ರೀಯ ಕೇಂದ್ರ ಹೈದರಾಬಾದ್ನಲ್ಲಿ ಸ್ಥಾಪಿಸಲಾಗಿದೆ ಸ್ನೇಹಿತರೆ. ಈಗ ಬನ್ನಿ ಎರಡನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಎರಡನೇ ಪ್ರಶ್ನೆ, ಕೊಂಕಣ ಕರಾವಳಿ ಡ್ಯಾಶ್ಗಳ ನಡುವೆ ವಿಸ್ತರಿಸಿದೆ? ಆಯ್ಕೆ ಎ ಚೆನ್ನೈ ಮತ್ತು ಕನ್ಯಾಕುಮಾರಿ, ಆಯ್ಕೆ ಬಿ ಕೋಲ್ಕತ್ತಾ ಮತ್ತು ವಿಶಾಖಪಟ್ಟಣಂ, ಆಯ್ಕೆ ಸಿ ಗೋವಾ ಮತ್ತು ಕೊಚ್ಚಿ, ಆಯ್ಕೆ ಡಿ ತಿರುವನಂತಪುರಂನಿಂದ ಕನ್ಯಾಕುಮಾರಿವರೆಗೆ. ಸ್ನೇಹಿತರೆ, ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ, ಗೋವಾ ಮತ್ತು ಕೊಚ್ಚಿಯವರೆಗೆ ಕೊಂಕಣಿ ಕರಾವಳಿಯನ್ನು ವಿಸ್ತರಿಸಿದೆ. ಬನ್ನಿ ಸ್ನೇಹಿತರೆ ಮೂರನೇ ಪ್ರಶ್ನೆ ಕಡೆಗೆ. ಭಾರತದಲ್ಲಿ ಯಾವ ರಾಜ್ಯಕ್ಕೆ ಅತಿದೊಡ್ಡ ಕರಾವಳಿ ಇದೆ? ಆಯ್ಕೆ ಎ ಗುಜರಾತ್, ಆಯ್ಕೆ ಬಿ ತಮಿಳುನಾಡು, ಆಯ್ಕೆ ಸಿ ಕರ್ನಾಟಕ, ಆಯ್ಕೆ ಡಿ ಆಂಧ್ರಪ್ರದೇಶ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಗುಜರಾತ್. ಇದು 1600 ಕಿಲೋಮೀಟರ್ವರೆಗೆ ವಿಸ್ತರಿಸಿದೆ. ಬನ್ನಿ ಸ್ನೇಹಿತರೆ ಈಗ ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ, ಕೆಳಗಿನ ಯಾವ ಅಕ್ಷಾಂಶ ಭಾರತದ ಮೂಲಕ ಹಾದು ಹೋಗುತ್ತದೆ? ಆಯ್ಕೆ ಎ ಸಮಭಾಜಕ, ಆಯ್ಕೆ ಬಿ ಆರ್ಕಾಟಿಕ, ಆಯ್ಕೆ ಸಿ ಮಕರ ಸಂಕ್ರಾಂತಿ ವೃತ್ತ, ಆಯ್ಕೆ ಡಿ ಕ್ಯಾನ್ಸರ್ನ ಉಷ್ಣವಲಯ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ, ಕ್ಯಾನ್ಸರ್ನ ಉಷ್ಣವಲಯ ಭಾರತದ ಅಕ್ಷಾಂಶದ ಮೂಲಕ ಹಾದು ಹೋಗುತ್ತದೆ. ಬನ್ನಿ ಸ್ನೇಹಿತರೆ ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, ಮ್ಯಾಕ್ ಮೋಹನ್ ಲೈನ್ ಡ್ಯಾಶ್ ನಡುವೆ ಗಡಿಯನ್ನು ಗುರುತಿಸಲಾಗುತ್ತದೆ? ಇದು ಆಯ್ಕೆಗಳನ್ನು ನೋಡೋಣ. ಐದನೇ ಪ್ರಶ್ನೆಗೆ ಆಯ್ಕೆ ಎ ಭಾರತ ಮತ್ತು ಪಾಕಿಸ್ತಾನ್, ಆಯ್ಕೆ ಬಿ ಭಾರತ ಮತ್ತು ಚೈನಾ, ಆಯ್ಕೆ ಸಿ ಭಾರತ ಮತ್ತು ನೇಪಾಳ, ಆಯ್ಕೆ ಡಿ ಭಾರತ ಮತ್ತು ಬಾಂಗ್ಲಾದೇಶ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಭಾರತ ಮತ್ತು ಚೈನಾ ನಡುವೆ ನಾವು ಮ್ಯಾಕ್ ಮೋಹನ್ ಗಡಿರೇಖೆಯನ್ನು ನೋಡಬಹುದು ಸ್ನೇಹಿತರೆ. ಬನ್ನಿ ನಾವು ಈಗ ಆರನೇ ಪ್ರಶ್ನೆಯನ್ನು ನೋಡೋಣ. ಆರನೆಯ ಪ್ರಶ್ನೆ, ಕಾವೇರಿ ನದಿ ಡ್ಯಾಶ್ ಕಡೆಗೆ ಹರಿಯುತ್ತದೆ? ಆರನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಕರ್ನಾಟಕದಿಂದ ಕೇರಳ, ಆಯ್ಕೆ ಬಿ ಕರ್ನಾಟಕದಿಂದ ತಮಿಳುನಾಡು, ಆಯ್ಕೆ ಸಿ ಕರ್ನಾಟಕದಿಂದ ಆಂಧ್ರಪ್ರದೇಶ, ಆಯ್ಕೆ ಡಿ ಕರ್ನಾಟಕದಿಂದ ತೆಲಂಗಾಣ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ, ಕರ್ನಾಟಕದಿಂದ ತಮಿಳುನಾಡುವರೆಗೆ ಕಾವೇರಿ ನದಿಯನ್ನು ಹರಿಯುತ್ತದೆ. ಬನ್ನಿ ಸ್ನೇಹಿತರೆ ಏಳನೇ ಪ್ರಶ್ನೆ ಕಡೆಗೆ. ಲಕ್ಷದ್ವೀಪದ ರಾಜಧಾನಿ ಯಾವುದು? ಇದಕ್ಕೆ ಆಪ್ಷನ್ ಎ ಪೋರ್ಟ್ ಬ್ಲೇರ್, ಆಪ್ಷನ್ ಬಿ ಐಜ್ವಾಲ್, ಆಪ್ಷನ್ ಸಿ ಸಿಸ್ವಾಲ್ಸ್, ಆಪ್ಷನ್ ಡಿ ಕವರಟ್ಟಿ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತ ಆಪ್ಷನ್ ಡಿ ಕವರಟ್ಟಿ. ಇದು ಲಕ್ಷದ್ವೀಪದ ರಾಜಧಾನಿಯಾಗಿದೆ. ಬನ್ನಿ ಸ್ನೇಹಿತರೆ ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, ಗೋಲ್ ಗುಂಬಜ್ ಡ್ಯಾಶ್ ನಲ್ಲಿದೆ? ಗೋಲ ಗುಂಬಜ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ? ಇದರ ಆಯ್ಕೆಗಳು: ಆಯ್ಕೆ ಎ ಬೀದರ್, ಆಯ್ಕೆ ಬಿ ಕಲಬುರಗಿ, ಆಯ್ಕೆ ಸಿ ವಿಜಯಪುರ, ಆಯ್ಕೆ ಡಿ ಧಾರವಾಡ. ಎಂಟನೇ ಪ್ರಶ್ನೆ, ಇದು ಬಹಳ ಈಸಿ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ವಿಜಯಪುರದಲ್ಲಿ ನಾವು ಗೋಲ್ ಗುಂಬಜ್ ಅನ್ನು ಕಾಣಬಹುದು ಮತ್ತು ನಾವು ಅಲ್ಲಿ ಎರಡನೇ ಇಬ್ರಾಹಿಂ ರೋಜಾವನ್ನು ಕಟ್ಟಿದ ದಕ್ಷಿಣ ಭಾರತದ ತಾಜ್ ಮಹಲ್ ಕೂಡ ಅಲ್ಲಿ ನಾವು ಕಾಣಬಹುದು. ಎರಡನೇ ಇಬ್ರಾಹಿಂ ಆದಿಲ್ ಶಾ ಅವನು ಅಲ್ಲಿ ದಕ್ಷಿಣ ಭಾರತದ ಎರಡನೇ ತಾಜ್ ಮಹಲ್ ಕಟ್ಟಿದ್ದಾನೆ ಸ್ನೇಹಿತರೆ. ಬನ್ನಿ ಈಗ ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ, ಯಾವ ನದಿಯಲ್ಲಿ ಜೋಗ್ ಫಾಲ್ಸ್ ಇದೆ? ಒಂಬತ್ತನೆಯ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಕಾಳಿ, ಆಯ್ಕೆ ಬಿ ಅಘನಾಶಿನಿ, ಆಯ್ಕೆ ಸಿ ಶರಾವತಿ, ಆಯ್ಕೆ ಡಿ ತುಂಗಾ. ಒಂಬತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ, ಶರಾವತಿಯಲ್ಲಿ ನಾವು ಜೋಗ್ ಫಾಲ್ಸ್ ಅನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ ಹತ್ತನೆಯ ಪ್ರಶ್ನೆ ಕಡೆಗೆ. ಹತ್ತನೆಯ ಪ್ರಶ್ನೆ, ಕಪ್ಪು ಮಣ್ಣು ಡ್ಯಾಶ್ ಬೆಳೆಯನ್ನು ಹೆಚ್ಚು ಸೂಕ್ತವಾಗಿದೆ? ಹತ್ತನೇ ಪ್ರಶ್ನೆಗೆ ಆಯ್ಕೆಗಳು ನೋಡೋಣ ಸ್ನೇಹಿತರೆ. ಆಯ್ಕೆ ಎ ಸೇಬು, ಆಯ್ಕೆ ಬಿ ದ್ರಾಕ್ಷಿ, ಆಯ್ಕೆ ಸಿ ತೆಂಗಿನಕಾಯಿ, ಆಯ್ಕೆ ಡಿ ಹತ್ತಿ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಹತ್ತಿ. ಬನ್ನಿ ಸ್ನೇಹಿತರೆ ಹನ್ನೊಂದನೇ ಪ್ರಶ್ನೆ ಕಡೆಗೆ. ದೇವಬಾಗ್ ಬೀಚ್ ಡ್ಯಾಶ್ನಲ್ಲಿದೆ ಸ್ನೇಹಿತರೆ? ಹನ್ನೊಂದನೇ ಪ್ರಶ್ನೆಗೆ ಆಯ್ಕೆಗಳು: ಆಯ್ಕೆ ಎ ಕಾರವಾರ, ಆಯ್ಕೆ ಬಿ ಉಡುಪಿ, ಆಯ್ಕೆ ಸಿ ಮಂಗಳೂರು, ಆಯ್ಕೆ ಡಿ ಚೆನ್ನೈ. ಹನ್ನೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಕಾರವಾರದಲ್ಲಿ ನಾವು ದೇವಬಾಗ್ ಬೀಚನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ ಹನ್ನೆರಡನೇ ಪ್ರಶ್ನೆ ಕಡೆಗೆ. ಹನ್ನೆರಡನೇ ಪ್ರಶ್ನೆ, ಭಾರತದಲ್ಲಿ ಮಲಬೆರಿ ರೇಷ್ಮೆಯ ಪ್ರಮುಖ ಉತ್ಪಾದಕ? ಆಯ್ಕೆ ಎ ಜಮ್ಮು ಮತ್ತು ಕಾಶ್ಮೀರ, ಆಯ್ಕೆ ಬಿ ಜಾರ್ಖಂಡ್, ಆಯ್ಕೆ ಸಿ ಕರ್ನಾಟಕ, ಆಯ್ಕೆ ಡಿ ಅರುಣಾಚಲ ಪ್ರದೇಶ. ಹನ್ನೆರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ
ಕರ್ನಾಟಕದಲ್ಲಿ ರಾಮನಗರವನ್ನು ನಾವು ಹತ್ಯೆ ನಗರ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ, ರೇಷ್ಮೆಯ ನಗರ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ರಾಬಿ ಬೆಳೆ ಡ್ಯಾಶ್ನಲ್ಲಿ ಬಿತ್ತನೆ ಮಾಡಲಾಗುತ್ತದೆ. ಇದರ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ ಅಕ್ಟೋಬರ್ನಿಂದ ನವೆಂಬರ್, ಆಯ್ಕೆ ಬಿ ಏಪ್ರಿಲ್ನಿಂದ ಮೇ, ಆಯ್ಕೆ ಸಿ ಜನವರಿನಿಂದ ಫೆಬ್ರವರಿ, ಆಯ್ಕೆ ಡಿ ಆಗಸ್ಟ್ನಿಂದ ಸೆಪ್ಟೆಂಬರ್. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಅಕ್ಟೋಬರ್ನಿಂದ ನವೆಂಬರ್ದಲ್ಲಿ ರಾಬಿ ಬೆಳೆಯನ್ನು ಬಿತ್ತಲಾಗುತ್ತದೆ. ಸ್ನೇಹಿತರೆ ಬನ್ನಿ 14ನೇ ಪ್ರಶ್ನೆ ಕಡೆಗೆ. 14ನೇ ಪ್ರಶ್ನೆ ಸಿಂಧೂ ಕಣಿವೆಯ ನಾಗರಿಕತೆಯು ಸೇರಿದೆಯೆಂದು ಹೇಳಲಾಗುತ್ತದೆ. ಸಿಂಧೂ ಕಣಿವೆಯ ನಾಗರಿಕತೆಯು ಸೇರಿದೆ ಎಂದು ಹೇಳಲಾಗುತ್ತದೆ. ಡ್ಯಾಶ್ನಲ್ಲಿ ಸೇರಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. 14ನೇ ಪ್ರಶ್ನೆಯ ಆಯ್ಕೆಗಳು. ಆಯ್ಕೆ ಎ ಪಾಲಿಯೋಥಿಲಿಕ್, ಆಯ್ಕೆ ಬಿ ಪ್ರಾಚೀನ ಯುಗ, ಆಯ್ಕೆ ಸಿ ನಿಯೋಲಿಥಿಕ್, ಆಯ್ಕೆ ಡಿ ಕಂಚಿನ ಯುಗ. ಸಿಂಧೂ ಕಣಿವೆಯ ನಾಗರಿಕತೆಯನ್ನು ನಾವು ಕಂಚಿನ ಯುಗದಲ್ಲಿ ನೋಡಬಹುದು ಸ್ನೇಹಿತರೆ. ಆಪ್ಷನ್ ಡಿ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ 14ನೇ ಪ್ರಶ್ನೆಗೆ. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. 15ನೇ ಪ್ರಶ್ನೆ ಬಾಕ್ಸೈಟ್ ಡ್ಯಾಶ್ನ ಅದಿರು. ಇದರ ಆಯ್ಕೆಗಳು. ಆಯ್ಕೆ ಎ ಅಲ್ಯೂಮಿನಿಯಂ, ಆಯ್ಕೆ ಬಿ ಸತು, ಆಯ್ಕೆ ಸಿ ತಾಮ್ರ, ಆಯ್ಕೆ ಡಿ ಮೈಕಾ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಅಲ್ಯೂಮಿನಿಯಂ ಇದು ಬಾಕ್ಸೈಟ್ನ ಅದಿರು. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. 16ನೇ ಪ್ರಶ್ನೆ ಕೆಳಗಿನ ಯಾವ ನದಿ ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಯಲ್ಲಿ ನಡುವೆ ಹರಿಯುತ್ತದೆ. ಇದರ ಆಯ್ಕೆಗಳು. ಆಯ್ಕೆ ಎ ಮಹಾನದಿ, ಆಯ್ಕೆ ಬಿ ಕೃಷ್ಣ, ಆಯ್ಕೆ ಸಿ ನರ್ಮದಾ, ಆಯ್ಕೆ ಡಿ ಚಂಬಲ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ನರ್ಮದಾದಲ್ಲಿ ಇದು ವಿಂಧ್ಯ ಮತ್ತು ಸಾತ್ಪುರ ಪರ್ವತ ಶ್ರೇಣಿಯಲ್ಲಿ ನದಿಯನ್ನು ಹರಡುತ್ತದೆ. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಹಂಪಿ ಡ್ಯಾಶ್ನಲ್ಲಿದೆ. ಹಂಪಿ ಎಲ್ಲಿ ಇದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದರ ಆಯ್ಕೆ ಎ ಮಂಡ್ಯ, ಆಯ್ಕೆ ಬಿ ಹಾಸನ, ಆಯ್ಕೆ ಸಿ ರಾಯಚೂರು, ಆಯ್ಕೆ ಡಿ ಬಳ್ಳಾರಿ. ಇದು ಬಹಳ ಈಸಿ ಕ್ವಶನ್ ಆಗಿದೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಬಳ್ಳಾರಿಯಲ್ಲಿ ನಾವು ಹಂಪಿಯನ್ನು ಕಾಣಬಹುದು. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ವಿಜಯನಗರ ರಾಜ್ಯವನ್ನು ಸ್ಥಾಪಿಸಲು ಸಂಬಂಧಿಸಿದ ಆಧ್ಯಾತ್ಮಿಕ ನಾಯಕ ಯಾರು. 18ನೇ ಪ್ರಶ್ನೆಗೆ ಆಯ್ಕೆಗಳು ಸ್ನೇಹಿತರೆ. ಆಯ್ಕೆ ಎ ರಾಮದಾಸ್, ಆಯ್ಕೆ ಬಿ ವಿದ್ಯಾರಣ್ಯ, ಆಯ್ಕೆ ಡಿ ಪುರಂದರದಾಸರು, ಆಯ್ಕೆ ಡಿ ಅಪ್ಪಯ್ಯ ದೀಕ್ಷಿತರು. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಗೌತಮ ಬುದ್ಧ ರಾಜಕುಮಾರನಾಗಿದ್ದ ಇವರಿಗೆ ಮೊದಲ ಇವರ ಹೆಸರು ಏನಿದೆ ಎಂದು 19ನೇ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಸ್ನೇಹಿತರೆ. ಇದರ ಆಯ್ಕೆಗಳು. ಆಯ್ಕೆ ಎ ಗೌತಮ್, ಆಯ್ಕೆ ಬಿ ಸಿದ್ಧಾರ್ಥ, ಆಯ್ಕೆ ಸಿ ರಾಹುಲ, ಆಯ್ಕೆ ಡಿ ಶತುದ್ಧನ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಸಿದ್ಧಾರ್ಥ ಗೌತಮ ಬುದ್ಧನ ಮೊದಲ ಹೆಸರು. ಬನ್ನಿ ಸ್ನೇಹಿತರೆ 20ನೇ ಪ್ರಶ್ನೆ ಕಡೆಗೆ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸುವ ತತ್ವಗಳನ್ನು ಏನೆಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಇದರ ಆಯ್ಕೆ ಎ ಅದ್ವೈತ, ಆಯ್ಕೆ ಬಿ ವೇದಾಂತ, ಆಯ್ಕೆ ಸಿ ಯೋಗ, ಆಯ್ಕೆ ಡಿ ಸಾಂಖ್ಯ. ಇದರ 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ವೇದಾಂತ. ಉಪನಿಷತ್ತುಗಳಲ್ಲಿ ಪ್ರತಿಪಾದಿಸುವ ತತ್ವ ಇದಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 21ನೇ ಪ್ರಶ್ನೆ ಕಡೆಗೆ. 21ನೇ ಪ್ರಶ್ನೆ ಜೈನ ಧರ್ಮದ ಸ್ಥಾಪಕರು ಯಾರು. ಇದು ಜೈನ ಧರ್ಮದ ಸ್ಥಾಪಕ ರಿಷಭ ಮುನಿ. ಇದು ಬಹಳ ಸಿಂಪಲ್ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಬನ್ನಿ 22ನೇ ಪ್ರಶ್ನೆ ಕಡೆಗೆ. ಬೇಲೂರು ಮತ್ತು ಹಳೇಬೀಡಿನ ಮಂದಿರಗಳು ಯಾವ ರಾಜವಂಶಕ್ಕೆ ಸೇರಿವೆ ಸ್ನೇಹಿತರೆ. ಆಪ್ಷನ್ ಎ ಹೊಯ್ಸಳರು, ಆಪ್ಷನ್ ಬಿ ಚಾಲುಕ್ಯರು, ಆಪ್ಷನ್ ಸಿ ಚೋಳರು, ಆಪ್ಷನ್ ಡಿ ರಾಷ್ಟ್ರಕೂಟರು. ಬೇಲೂರು ಮತ್ತು ಹಳೇಬೀಡಿನ ಮಂದಿರಗಳು ಹೊಯ್ಸಳರ ರಾಜವಂಶಕ್ಕೆ ಸೇರಿವೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಪ್ಷನ್ ಎ. 22ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಬನ್ನಿ ಸ್ನೇಹಿತರೆ 23ನೇ ಪ್ರಶ್ನೆ ಕಡೆಗೆ. ಮಜಲ್ ಖಾನ್ ಶಿವಾಜಿಯೊಂದಿಗೆ ಯುದ್ಧ ಮಾಡಿದನು. ಅದು ಯಾರ ಆಡಳಿತದಲ್ಲಿ ಸ್ನೇಹಿತರೆ. 23ನೇ ಪ್ರಶ್ನೆಗೆ ಆಯ್ಕೆಗಳು. ಆಯ್ಕೆ ಎ ಬಿಜಾಪುರ, ಆಯ್ಕೆ ಬಿ ನಿಜಾಂ, ಆಯ್ಕೆ ಸಿ ಗೋಲ್ಕೊಂಡ, ಆಯ್ಕೆ ಡಿ ಬಂಗಾಳ. 23ನೇ ಪ್ರಶ್ನೆಗೆ ಬಿಜಾಪುರ ಸರಿಯಾಗಿದೆ ಉತ್ತರ ಸ್ನೇಹಿತರೆ. ಮಜಲ್ ಖಾನ್ ಶಿವಾಜಿ ಮಹಾರಾಜದೊಂದಿಗೆ ಬಿಜಾಪುರದ ಆಡಳಿತದಲ್ಲಿ ಯುದ್ಧ ಮಾಡಿದ್ದನು. ಬನ್ನಿ ಸ್ನೇಹಿತರೆ 24ನೇ ಪ್ರಶ್ನೆ ಕಡೆಗೆ. ಕರ್ನಾಟಕದ ಸಂಗೀತ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಸ್ನೇಹಿತರೆ. ಇದು ಕೂಡ ಬಹಳ ಈಸಿ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಇದರ ಆಯ್ಕೆಗಳು. ಆಯ್ಕೆ ಪುರಂದರದಾಸರು, ಆಯ್ಕೆ ಬಿ ಕನಕದಾಸರು, ಆಯ್ಕೆ ಸಿ ಬಸವಣ್ಣ, ಆಯ್ಕೆ ಡಿ ಅಲ್ಲಮಪ್ರಭು. 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಪುರಂದರದಾಸರು ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ. ಬನ್ನಿ 25ನೇ ಕೊನೆಯ ಪ್ರಶ್ನೆ ಕಡೆಗೆ. ಶ್ರವಣ ಬೆಳಗೊಳ ಒಂದು ಡ್ಯಾಶ್ಗೆ ಮುಖ್ಯವಾದ ತೀರ್ಥಯಾತ್ರೆ ಕೇಂದ್ರವಾಗಿದೆ ಸ್ನೇಹಿತರೆ. 25ನೇ ಪ್ರಶ್ನೆಗೆ ಆಯ್ಕೆಗಳು. ಹಿಂದೂಗಳು, ಆಯ್ಕೆ ಬಿ ಸಿಖ್ಖರು, ಆಯ್ಕೆ ಸಿ ಮುಸಲ್ಮಾನರು, ಆಯ್ಕೆ ಡಿ ಜೈನರು. 25ನೇ ಪ್ರಶ್ನೆಗೆ ಉತ್ತರವನ್ನು ಕಮೆಂಟ್ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.